ನೋಡ್ರಿ ನಾರ್ಮಲ್ ಆಗಿ ಎಲ್ಲಾರ ಮನಿಯೊಳಗ ಬೆಡ್ಶೀಟ್ ಅದು ಯಾವಾಗ ತೊಳಿತೀವಿ ಹೇಳ್ರಿ? ಹಬ್ಬ ಹುಣ್ಣಿಮೆ ಬಂದಾಗ ಅಷ್ಟೇ ಐತ್ ನೋಡ್ರಿ ತೊಳಿತೀವಿ. ಆದ್ರ ಆ ಒಂದ್ ಬೆಡ್ಶೀಟ್ ಯಾವ ಲೆವೆಲಿಗೆ ಹೊಲಸಾಗಿರ್ತದಪ್ಪ ಅಂತಂದ್ರ ಬರೇ ಧೂಳ ಧೂಸ ಅಷ್ಟೇ ಅಲ್ಲ, ಅದ್ರೊಳಗೆ ಐತ್ ನೋಡ್ರಿ ಬ್ಯಾಕ್ಟೀರಿಯಾಗಳು ಕೂತಿರ್ತಾವು, ಗಾಢವಾದ ಕಲೆಗಳು ಕೂತಿರ್ತಾವು, ಅವು ಐತ್ ನೋಡ್ರಿ ನಾರ್ಮಲ್ ಸಾಬಾನ ಮತ್ತ ಬ್ರಷ್ ಹಚ್ಚಿ ತಿಕ್ಕಿದ್ರೆ ಐತ್ ನೋಡ್ರಿ ಹೋಗಂಗಿಲ್ಲ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಇವತ್ತ ನಿಮಗ ಭಾರಿ 5 ಟ್ರಿಕ್ಸ್ ಗಳನ್ನ ಹೇಳ್ತೀನಿ. ಆ 5 ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡ್ ಐತ್ ನೋಡ್ರಿ ನೀವ್ ಬೆಡ್ಶೀಟ್ ನ ಬಹಳ ಅಂದ್ರೆ ಬಹಳ ಕ್ಲೀನ್ ಆಗಿ ಐತ್ ನೋಡ್ರಿ ವಾಶ್ ಮಾಡಬಹುದು. ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳು ಇರಂಗಿಲ್ಲ, ಯಾವುದೇ ರೀತಿ ಗಾಢವಾದ ಕಲೆಗಳು ಐತ್ ನೋಡ್ರಿ ಇರಂಗಿಲ್ಲ. ಕಂಪ್ಲೀಟ್ ಆಗಿ ಐತ್ ನೋಡ್ರಿ ಪೂರ್ತಿ ಹೊಸಾದ್ರಂಗ ಐತ್ ನೋಡ್ರಿ ಆ ಒಂದು ಬೆಡ್ ಶೀಟ್ ರೆಡಿ ಆಗುವಂಗ ಐತ್ ನೋಡ್ರಿ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಒಳಗ ಹಂಗೆ ನಿಮ್ ಊರ್ ಯಾವ್ದತ್ ಹೇಳಿ ಕಮೆಂಟ್ ಮಾಡ್ರಿ. ಒಂದೇ ಐಡಿಯಾ ಏನಪ್ಪಾ ಅಂತಂದ್ರ ಬೆಡ್ಶೀಟ್ ಮ್ಯಾಗ ಏನಾರಿ ಇಂಕಿನ ಕಲಿ ಇಲ್ಲಪ್ಪ ಅಂತಂದ್ರ ನೀವು ಊಟ ಅದು ಮಾಡುವಾಗ ಎಣ್ಣೆ ಕಲಿ ಅದು ಕುಂತಪ್ಪ ಅಂತಂದ್ರ ನಾರ್ಮಲ್ ಸೋಪ್ ಬ್ರಷ್ಲೆ ಹಚ್ಚಿ ತಿಕ್ಕಿದ್ರ ಆ ಒಂದು ಕೊಳೆ ಐತ್ ನೋಡ್ರಿ ಕಲಿ ಹೋಗಂಗಿಲ್ಲ. ಸೊ ಅದ್ರ ಸಂಬಂಧ ಏನ್ ಮಾಡ್ಬೇಕಪ್ಪ ಅಂತಂದ್ರ ಆ ಒಂದು ಕಲಿ ಕುಂತಂತ ಜಾಗದ ಮ್ಯಾಗ ಒಂದು ಹಳಿ ಬಟ್ಟಿ ಇಲ್ಲಪ್ಪ ಅಂತಂದ್ರ ಒಂದು ಟಿಶ್ಯೂ ಪೇಪರ್ ಇಟ್ಟ ಅದ್ರ ಮ್ಯಾಗ ಐತ್ ನೋಡ್ರಿ ಹ್ಯಾಂಡ್ ವಾಶ್ ಮಾಡುವಂತಹ ಸ್ಯಾನಿಟೈಸರ್ ಇರ್ತದಲ್ಲ ಆ ಒಂದು ಸ್ಯಾನಿಟೈಸರ್ ನ ಐತ್ ನೋಡ್ರಿ ಚಂದಂಗ ಸ್ಪ್ರೇ ಮಾಡ್ರಿ. ಸ್ಯಾನಿಟೈಸರ್ ಸ್ಪ್ರೇ ಮಾಡಿ ಒಂದ್ 5 ನಿಮಿಷ ಬಿಡ್ರಿ. 5 ನಿಮಿಷ ಆದ್ಮ್ಯಾಗ ಐತ್ ನೋಡ್ರಿ ಒಂದು ಕಾಟನ್ ಹತ್ತಿನ ತಗೊಂಡಿತ್ ನೋಡ್ರಿ ಆ ಒಂದು ಬಟ್ಟಿ ಮ್ಯಾಗ ಚಂದಂಗ ಪ್ರೆಸ್ ಮಾಡ್ರಿ. ಪ್ರೆಸ್ ಮಾಡ್ದಂಗ ಐತ್ ನೋಡ್ರಿ ಆ ಒಂದು ಬೆಡ್ಶೀಟ್ ಮ್ಯಾಗ ಕೂತಂತ ಇಂಕಿನ ಕಲಿ ಎಣ್ಣಿ ಕಲಿ ಐತ್ ನೋಡ್ರಿ ಆ ಒಂದು ಟಿಶ್ಯೂ ಪೇಪರ್ ಇಲ್ಲಪ್ಪ ಅಂತಂದ್ರ ಹಳಿ ಬಟ್ಟಿ ಮ್ಯಾಗ ಐತ್ ನೋಡ್ರಿ ಟ್ರಾನ್ಸ್ಫರ್ ಆಗ್ತೈತಿ. ಆಮೇಲೆ ಐತ್ ನೋಡ್ರಿ ನೀವ ಆ ಒಂದು ಬೆಡ್ಶೀಟ್ ನ ನಾರ್ಮಲ್ ಆಗಿ ವಾಶ್ ಮಾಡ್ಬಿಟ್ರಪ್ಪ ಅಂತಂದ್ರ ಆ ಒಂದು ಬೆಡ್ಶೀಟ್ ಮ್ಯಾಗ ಕೂತಂತ ಎಣ್ಣಿ ಕಲಿನೂ ಹೋಗ್ತೈತಿ, ಇಂಕ್ ಕಲಿನೂ ಐತ್ ನೋಡ್ರಿ ಪರ್ಮನೆಂಟ್ ಆಗಿ ಹೋಗ್ಬಿಡ್ತದ. ಎರಡನೇ ಏನಪ್ಪಾ ಅಂತಂದ್ರ ಬೇಕಿಂಗ್ ಸೋಡಾ ಮತ್ತ ವಿನೆಗರ್ ದಿಂತ ಬೆಡ್ ಶೀಟ್ ನ ತೊಳಿದು. ಅದು ಹೆಂಗತ್ ಹೇಳ್ತೀನಿ, ಯಾಕತ್ ಹೇಳ್ತೀನಿ ಕೇಳ್ರಿ. ಬೆಡ್ ಶೀಟ್ ನ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಐತ್ ನೋಡ್ರಿ ನಾರ್ಮಲ್ ಡಿಟರ್ಜೆಂಟ್ ಪೌಡರ್ ದಿಂತ ತೊಳೆದ್ರು ಐತ್ ನೋಡ್ರಿ ಅದ್ರೊಳಗ ಕೂತಂತ ಬೆವರಿನ ವಾಸನೆ ಐತ್ ನೋಡ್ರಿ ಹೋಗಂಗಿಲ್ಲ. ಆ ಒಂದು ಬೆವರಿನ ವಾಸನೆದಿಂತ ಐತ್ ನೋಡ್ರಿ ಬ್ಯಾಕ್ಟೀರಿಯಾಗಳು ಇರ್ತಾವ, ಆ ಬ್ಯಾಕ್ಟೀರಿಯಾಗಳು ನಮ್ಮ ಮ್ಯಾಗ ಹೋಗಿ ಐತ್ ನೋಡ್ರಿ ನಮಗೆ ಆರಾಮ್ ತಪ್ಪೋದು ಆಗ್ತೈತಿ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ನೀವ ಬೆಡ್ ಶೀಟ್ ತೊಳೆಯುವಾಗ ಡಿಟರ್ಜೆಂಟ್ ಪೌಡರ್ ಜೊತೆ ಐತ್ ನೋಡ್ರಿ ಒಂದ್ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕಿ ಐತ್ ನೋಡ್ರಿ ಫಸ್ಟಿಗೆ ಆ ಒಂದು ಬೆಡ್ ಶೀಟ್ ನ ನಾರ್ಮಲ್ ಆಗಿ ತೊಳಿರಿ. ತೊಳೆದ್ಮ್ಯಾಗ ಐತ್ ನೋಡ್ರಿ ಒಂದ್ ಎಕ್ಸ್ಟ್ರಾ ಟಬ್ ಒಳಗ ಫುಲ್ ನೀರ್ನ ಹಾಕೊಂಡು ಒಂದೆರಡು ಬೂಚ್ ಐತ್ ನೋಡ್ರಿ ವಿನೆಗರ್ ನ ಹಾಕಿ ಮಿಕ್ಸ್ ಮಾಡಿ ಈ ಒಂದ ಬಟ್ಟಿನ ತೊಳೆದಿದ್ದನ್ನ ಅದ್ರೊಳಗ ಎದ್ದಿ ತೆಗದೈತ್ ನೋಡ್ರಿ ಹಿಂಡಿದ್ರಪ್ಪ ಅಂತಂದ್ರ ಅವಾಗ ಬೆಡ್ ಶೀಟ್ ದಿಂತ ಐತ್ ನೋಡ್ರಿ ಸ್ವೆಟ್ ಸ್ಮೆಲ್ ಕಂಪ್ಲೀಟ್ ಆಗಿ ಐತ್ ನೋಡ್ರಿ ಹೋಗ್ಬಿಡ್ತದ. ಮತ್ತ ಆ ಬೇಕಿಂಗ್ ಸೋಡಾ ಡಿಟರ್ಜೆಂಟ್ ಪೌಡರ್ ಮತ್ತೆ ವಿನೆಗರ್ ಮೂರೂ ಐತ್ ನೋಡ್ರಿ ಕೆಮಿಕಲ್ ರಿಯಾಕ್ಷನ್ ಆಗಿ ಆ ಒಂದು ಸ್ವೆಟ್ ಇಂದ ಬ್ಯಾಕ್ಟೀರಿಯಾಗಳನ್ನೆಲ್ಲ ಐತ್ ನೋಡ್ರಿ ತೆಗೆದ್ ಹಾಕ್ಬಿಡ್ತದ. ಮತ್ತೆ ಯಾವ್ದೇ ರೀತಿ ಸ್ಮೆಲ್ ಬರಂಗಿಲ್ಲ. ಮೂರನೇ ಟ್ರಿಕ್ ಏನಪ್ಪಾ ಅಂತಂದ್ರ ನಿಂಬೆಹಣ್ಣ ರಸ ಮತ್ತ ಬಿಸಿನೀರ್ ಜೊತೆ ಐತ್ ನೋಡ್ರಿ ಬೆಡ್ ಶೀಟ್ ನ ತೊಳಿದು. ಯಾಕಪ್ಪ ಅಂತಂದ್ರ ಬೆಡ್ ಶೀಟ್ ಏನಾದ್ರೂ ನೀವು ಲೈಟ್ ಕಲರ್ ಇದ್ದಿದ್ದ ಇಲ್ಲಪ್ಪ ಅಂತಂದ್ರ ಬಿಳಿ ಬಣ್ಣದ ಐತ್ ನೋಡ್ರಿ ಬೆಡ್ ಶೀಟ್ ಬಳಸಿದ್ರಪ್ಪ ಅಂತಂದ್ರ ಯೂಸ್ ಮಾಡ್ದಂಗ ಐತ್ ನೋಡ್ರಿ ಹಳದಿ ಆಗ್ಲಾಕೈತ್ ನೋಡ್ರಿ ಸ್ಟಾರ್ಟ್ ಆಗ್ತಾವ್. ಸೊ ಅದ್ರ ಸಂಬಂಧ ಆ ರೀತಿ ಹಳದಿ ಆಗ್ಬಾರ್ದಪ್ಪ ಅಂತಂದ್ರ ಹಳದಿ ಆಗಿದ್ವಪ್ಪ ಅಂತಂದ್ರ ಫಸ್ಟ್ ಐತ್ ನೋಡ್ರಿ ಉಗುರ್ ಬೆಚ್ಚಿಗೆ ನೀರ್ನ ಐತ್ ನೋಡ್ರಿ ಒಂದು ಬಕೆಟ್ ಒಳಗ್ ಹಾಕೋರಿ. ಹಾಕೊಂಡ್ಮ್ಯಾಗ ಐತ್ ನೋಡ್ರಿ ನಿಂಬೆಹಣ್ಣಿನ ರಸನ ಹಿಂಡಿ ಒಂದು ಬಟ್ಟಲ್ದಾಗ ಹಾಕೊಂಡು ಸ್ವಲ್ಪ ಗರಂ ಮಾಡ್ಕೋರಿ. ಗರಂ ಮಾಡ್ಕೊಂಡ್ಮ್ಯಾಗ ಆ ಬಿಸಿ ಆದಂತ ನಿಂಬೆಹಣ್ಣ ರಸನ ಐತ್ ನೋಡ್ರಿ ಬಕೆಟ್ ಒಳಗ ನೀರ್ ಜೊತೆ ಐತ್ ನೋಡ್ರಿ ಮಿಕ್ಸ್ ಮಾಡಿ ಆ ಒಂದು ಬೆಡ್ ಶೀಟ್ ನ ಐತ್ ನೋಡ್ರಿ ಅದ್ರೊಳಗ ಹಾಕಿ 1-2 ತಾಸ ಐತ್ ನೋಡ್ರಿ ಅದನ್ನ ನೆನಾಕ್ ಇಟ್ಬಿಡ್ರಿ. ಅದ್ರೊಳಗ 2 ತಾಸ ಆದ್ಮ್ಯಾಗ ಆ ಒಂದು ಬೆಡ್ ಶೀಟ್ ನ ಹೊರಗ್ ತೆಗದ ನಾರ್ಮಲ್ ವಾಶ್ ನ ಮಾಡ್ಬಿಟ್ರಪ್ಪ ಅಂತಂದ್ರ ಆ ಒಂದು ಬೆಡ್ ಶೀಟ್ ಒಣಗಿದ ಮ್ಯಾಗ ನೋಡ್ರಿ ಎಷ್ಟು ಭಾರಿ ಕಾಣ್ತಿರ್ತದಪ್ಪ ಅಂತಂದ್ರ ಹಳದಿ ಕಲ್ಗಳೆಲ್ಲ ಐತ್ ನೋಡ್ರಿ ಅದ್ರ ಮ್ಯಾಗ ಹೋಗ್ಬಿಡ್ತದ. ಯಾಕಪ್ಪ ಅಂತಂದ್ರ ನಾವೇನ್ ನಿಂಬೆಹಣ್ಣು ಯೂಸ್ ಮಾಡಿದ್ವಲ್ಲ ಆ ಒಂದು ನಿಂಬೆಹಣ್ಣ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಗತ್ಲೆ ಐತ್ ನೋಡ್ರಿ ವರ್ಕ್ ಮಾಡ್ತದ. ಸೊ ಅದು ಐತ್ ನೋಡ್ರಿ ಬಿಳಿ ಬಣ್ಣದ ಬಟ್ಟಿ ಮ್ಯಾಗಿಂದ ಹಳದಿ ಕಲಿಗಳನ್ನ ಐತ್ ನೋಡ್ರಿ ತೆಗಿಲಾಕ ಬಹಳ ಅಂದ್ರ ಬಹಳ ಹೆಲ್ಪ್ ಮಾಡ್ತದ. 4ನೇ ಐಡಿಯಾ ಏನಪ್ಪಾ ಅಂತಂದ್ರ ಟ್ಯಾಲ್ಕಮ್ ಪೌಡರ್. ಈ ಒಂದು ಪೌಡರ್ ದಿಂತ ಐತ್ ನೋಡ್ರಿ ನೀವ ಆ ಒಂದು ಬೆಡ್ ಶೀಟ್ ನ ಹಸಿ ಮಾಡೋಕಿನ ಮೊದ್ಲೇ ತೊಳುಕಿನ ಮೊದ್ಲೇ ಐತ್ ನೋಡ್ರಿ ಆ ಒಂದು ಬೆಡ್ ಶೀಟ್ ಮ್ಯಾಗ ಕೂತಂತ ಕಲಿಗಳನ್ನ ಐತ್ ನೋಡ್ರಿ ಕ್ಲೀನ್ ಮಾಡಬಹುದು. ಅದು ಹೆಂಗಪ್ಪ ಅಂತಂದ್ರ ನೀವು ಊಟ ಅದು ಮಾಡುವಾಗದು ಏನಾದ್ರು ಎಣ್ಣೆ ಕಲಿ ಚಿಪ್ಸ್ ಅದು ಹೋಗದ್ರಪ್ಪ ಅಂತಂದ್ರ ಎಣ್ಣೆ ಕಲಿ ಆ ಬೆಡ್ ಶೀಟ್ ಮ್ಯಾಗ ಕೂತಪ್ಪ ಅಂತಂದ್ರ ಹೋಗಂಗಿಲ್ಲ. ಸೊ ಅವಾಗ ಆ ಒಂದು ಎಣ್ಣೆ ಕಲಿ ಕೂತಂತ ಜಾಗದ ಮ್ಯಾಗ ಐತ್ ನೋಡ್ರಿ ಚಂದಂಗ ಸಿಕ್ಕಾಪಟ್ಟೆ ಪೌಡರ್ ನ ಹಾಕ್ರಿ. ಪೌಡರ್ ಹಾಕಿ ಒಂದ್ ಅರ್ಧ ತಾಸ ಬಿಡ್ರಿ. ಅರ್ಧ ತಾಸ ಆದ್ಮ್ಯಾಗ ಐತ್ ನೋಡ್ರಿ ಆ ಒಂದು ಪೌಡರ್ ನ ಪೂರ್ತಿ ಸರಿಸಿ ಆಮೇಲೆ ಆ ಒಂದು ಬೆಡ್ ಶೀಟ್ ನ ನೀವ ತೊಳೆದ್ರಪ್ಪ ಅಂತಂದ್ರ ನಾರ್ಮಲ್ ವಾಶ್ ಮಾಡಿದ್ರಪ್ಪ ಅಂತಂದ್ರ ಆ ಬೆಡ್ ಶೀಟ್ ಮ್ಯಾಗ ಕೂತಂತ ಪೂರ್ತಿ ಎಣ್ಣೆ ಕಲಿ ಐತ್ ನೋಡ್ರಿ ಹೋಗ್ಬಿಟ್ಟಿರ್ತದ. ಅದು ಎಷ್ಟೇ ಸ್ಟ್ರಾಂಗ್ ಎಷ್ಟೇ ಗಾಢವಾದ ಕಲಿ ಕೂತ್ರು ಐತ್ ನೋಡ್ರಿ ಹೋಗ್ತೈತಿ. ಯಾಕಪ್ಪ ಅಂತಂದ್ರ ಆ ಒಂದು ಪೌಡರ್ ನಾವು ಫಸ್ಟ್ ಗೆ ಹಾಕಿದ್ವಲ್ಲ ಎಣ್ಣೆ ಮ್ಯಾಗ ಆ ಒಂದು ಎಣ್ಣೆ ಕಲಿನ ಐತ್ ನೋಡ್ರಿ ಪೂರ್ತಿ ಅಬ್ಸರ್ವ್ ಮಾಡ್ಕೊಂಡ್ ಬಿಡ್ತದ ಆ ಒಂದು ಪೌಡರ್. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಆ ಒಂದು ಕಲಿ ಬೆಡ್ ಶೀಟ್ ಮ್ಯಾಗಿನ ತೆಗಿಲಾಕ ಬಹಳ ಅಂದ್ರೆ ಬಹಳ ಹೆಲ್ಪ್ ಮಾಡ್ತದ ಈ ಒಂದು ಪೌಡರ್. ಅಂಡ್ ಲಾಸ್ಟ್ 5ನೇ ಟ್ರಿಕ್ ಏನಪ್ಪಾ ಅಂತಂದ್ರ ಉಪ್ಪು ಮತ್ತೆ ತಣ್ಣೀರ್ದಿಂತ ಐತ್ ನೋಡ್ರಿ ನೀವ ಬೆಡ್ ಶೀಟ್ ನ ತೊಳಿಬೇಕು. ಯಾವಾಗಪ್ಪ ಅಂತಂದ್ರ ಬೆಡ್ ಶೀಟ್ ಮ್ಯಾಗ ಏನಾರಿ ರಕ್ತದ ಕಲಿಗಳು ಕುಂತವಪ್ಪ ಅಂತಂದ್ರ ಬಿಸಿ ನೀರ್ಲೆ ತೊಳಿಲಾಕ ಹೋಗ್ಬೇಡ್ರಿ. ಅದ್ರ ಬದ್ಲಿ ಐತ್ ನೋಡ್ರಿ ಫಸ್ಟ್ ಗೆ ತಣ್ಣೀರ್ಲೆ ಐತ್ ನೋಡ್ರಿ ಆ ಒಂದು ರಕ್ತದ ಕಲಿ ಬೀಳಾನೇ ಪಟ್ಟನೆ ಐತ್ ನೋಡ್ರಿ ತೊಳಿರಿ. ತೊಳೆದ್ಮ್ಯಾಗ ಐತ್ ನೋಡ್ರಿ ಒಂದ್ ಸ್ವಲ್ಪ ಒಂದು ಬಟ್ಟಲ್ದಾಗ
ಉಪ್ಪು ಜಾಸ್ತಿ ಹಾಕೊಂಡು ನೀರ್ ಕಮ್ ಹಾಕಿ ಚಂದಂಗ ಐತ್ ನೋಡ್ರಿ ಒಂದ್ ಪೇಸ್ಟ್ ಗತ್ಲೆ ಐತ್ ನೋಡ್ರಿ ರೆಡಿ ಮಾಡ್ಕೊರಿ. ಆ ಒಂದ್ ಪೇಸ್ಟ್ ನ ಐತ್ ನೋಡ್ರಿ ನೀವ ಆ ರಕ್ತದ ಕಲಿ ಎಲ್ಲೆಲ್ಲಿ ಬೆಡ್ಶೀಟ್ ಮ್ಯಾಗ ಬಿದ್ದಾವ್ ನೋಡ್ರಿ ಆ ಒಂದ್ ಕಲಿಗಳ ಮ್ಯಾಗ ಐತ್ ನೋಡ್ರಿ ಇದನ್ನ ಹಾಕ್ರಿ. ಈ ಒಂದ್ ಪೇಸ್ಟ್ ಹಾಕದ್ ಮ್ಯಾಗ ಐತ್ ನೋಡ್ರಿ ಒಂದ್ ಅರ್ಧ ತಾಸ್ ಬಿಡ್ರಿ. ಅರ್ಧ ತಾಸ್ ಆದ್ಮ್ಯಾಗ ಐತ್ ನೋಡ್ರಿ ಆ ಒಂದ್ ಉಪ್ಪು ಏನ್ ಮಾಡ್ತದಪ್ಪ ಅಂತಂದ್ರ ಆ ರಕ್ತದ ಕಲಿಗಳು ಏನ್ ಪೂರ್ತಿ ಸ್ಟ್ರಾಂಗ್ ಆಗಿ ಅಟ್ಕೊಂಡ್ ಬಿಟ್ಟಿರ್ತಾವಲ್ಲ ಬೆಡ್ಶೀಟಿಗೆ ಅವತರ್ನ ಐತ್ ನೋಡ್ರಿ ಲೂಸ್ ಮಾಡ್ಬಿಡ್ತಾವ. ಬೆಡ್ಶೀಟ್ ದಿಂತ ಕಲಿಗಳು ಐತ್ ನೋಡ್ರಿ ದೂರ ಆಗಂಗ ಐತ್ ನೋಡ್ರಿ ಈ ಒಂದ್ ಉಪ್ಪು ಮತ್ತ ನೀರಿನ ಪೇಸ್ಟ್ ಹೆಲ್ಪ್ ಮಾಡ್ತದ. ಆಮೇಲೆ ತಣ್ಣೀರ್ದಿಂತ ನಾರ್ಮಲ್ ವಾಶ್ ಮಾಡ್ಬಿಟ್ರಪ್ಪ ಅಂತಂದ್ರ ರಕ್ತದ ಕಲಿ ಐತ್ ನೋಡ್ರಿ ಆ ಒಂದ್ ಬೆಡ್ಶೀಟ್ ಮ್ಯಾಗ ಕುಂತಿದ್ದ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಐತ್ ನೋಡ್ರಿ ಹೋಗ್ಬಿಡ್ತಾವು. ಈ 5 ಐಡಿಯಾ ಜೊತೆ ಐತ್ ನೋಡ್ರಿ ನಿಮಗೊಂದ ಭಾರಿ ಪ್ರೋ ಟಿಪ್ ಹೇಳ್ತೀನಿ ಕೇಳ್ರಿ. ಆ ಒಂದು ಪ್ರೋ ಟಿಪ್ ನೀವು ಪ್ರತಿ ಸಲ ಬೆಡ್ಶೀಟ್ ತೊಳೆದಾಗೊಮ್ಮೆ ಯೂಸ್ ಮಾಡ್ಲೇಬೇಕ. ನೀವು ಬೆಡ್ಶೀಟ್ ತೊಳೆದ ಮ್ಯಾಗ ಐತ್ ನೋಡ್ರಿ ಆ ಒಂದು ಬೆಡ್ಶೀಟ್ ನ ಮನಿ ಒಳಗದು ಐತ್ ನೋಡ್ರಿ ಒಣಗಾಕ್ ಹೋಗ್ಬೇಡ್ರಿ. ಬಿಸ್ಲಿಗೆ ಐತ್ ನೋಡ್ರಿ ಡೈರೆಕ್ಟ್ ಆಗಿ ಕಡಿಗೆ ಮ್ಯಾಗ ಹಾಕಿ ಐತ್ ನೋಡ್ರಿ ಒಣಗಸ್ರಿ. ಯಾಕಪ್ಪ ಅಂತಂದ್ರ ಬಿಸಿಲಿನ ಕಿರಣಗಳ ಡೈರೆಕ್ಟ್ ಆಗಿ ಆ ಒಂದು ಬೆಡ್ಶೀಟ್ ಮ್ಯಾಗ ಬೀಳೋದ್ರಿಂದ ಐತ್ ನೋಡ್ರಿ ಒಂದು ಬೆಡ್ಶೀಟ್ ಒಳಗಿರುವಂತಹ ಬ್ಯಾಕ್ಟೀರಿಯಾಗಳೆಲ್ಲ ಐತ್ ನೋಡ್ರಿ ಆ ಒಂದು UV ರೇಸ್ ದಿಂತ ಐತ್ ನೋಡ್ರಿ ಸತ್ ಹೋಗ್ಬಿಡ್ತಾವ. ಆ ಬ್ಯಾಕ್ಟೀರಿಯಾಗಳು ಆ ಒಂದು ಬೆಡ್ಶೀಟ್ ದಿಂತ ಐತ್ ನೋಡ್ರಿ ದೂರ ಆಗ್ಬಿಡ್ತಾವ. ಇದು ಐತ್ ನೋಡ್ರಿ ನಿಮ್ ಹೆಲ್ತಿಗೆ ಬಾಳ ಅಂದ್ರ ಬಾಳ ಚಲೋ. ನೀವು ಆ ಒಂದು ಬೆಡ್ಶೀಟ್ ಮ್ಯಾಗ ಮಲ್ಕೊಳಕ ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಬೆಡ್ಶೀಟ್ ತೊಳೆದ ಮ್ಯಾಗ ಫಿಕ್ಸ್ ಪೂರ್ತಿ ಸೂರ್ಯನ ಬಿಸಿಲಿಗೆ ಐತ್ ನೋಡ್ರಿ ಒಣ ಹಾಕ್ರಿ. ಸೊ ನೋಡಿದ್ರಲ್ಲ ಈ 5 ಐಡಿಯಾಗಳದಿಂದ ನೀವು ಆ ಬೆಡ್ಶೀಟ್ ನ ಯಾವ ರೀತಿ ಐತ್ ನೋಡ್ರಿ ಸೂಪರ್ ಆಗಿ ಕ್ಲೀನ್ ಮಾಡ್ಬೋದು ಅಂತ ಹೇಳಿ. ಈ 5 ಐಡಿಯಾಗಳೊಳಗ ನಿಮ್ಗ ಯಾವ ಒಂದು ಐಡಿಯಾ ಬೆಸ್ಟ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಒಳಗ ಹೇಳ್ರಿ. ಹಂಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಈ ಒಂದು ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ಸ್ ಒಳಗೆ ಐತ್ ನೋಡ್ರಿ ಶೇರ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಅವ್ರಿಗೂ ಐತ್ ನೋಡ್ರಿ ಈ ಒಂದು ಐಡಿಯಾಗಳು ಈ ಒಂದು ಇನ್ಫಾರ್ಮೇಶನ್ ಐತ್ ನೋಡ್ರಿ ಗೊತ್ತಾಗ್ಲಿ.